ಹಾಯ್ ಹಲೋ ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ನಾನು ನಿನ್ನೆ ಸೀರೀಸಲ್ಲಿ ನಿಮಗೆ ಊರಿಗೆ ಬಂದಿರೋದು ಹೇಳಿದ್ನಲ್ವ. ಸೊ ನಾನು ಮತ್ತೆ ಮಾರ್ನಿಂಗ್ ರಿಟರ್ನ್ ಆಗಬೇಕಾಗಿತ್ತು ಬ್ಯಾಂಗ್ಳೂರಿಗೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ 4 o'clock ಅಲಾರಾಮ್ ಇಟ್ಕೊಂಡು ಬೇರೆ ಮಲಗಿದ್ದೆ. ಬಟ್ ಎದ್ದಿದ್ದೆ 1/2 hour ಲೇಟ್ ಆಯಿತು. ಸೊ ಲೇಟ್ ಆಗಿದೆ ಅಂತ ಗೊತ್ತಾಗಿ ಬೇಗನೆ ರೆಡಿ ಆಗಿಬಿಟ್ಟು ನಾನು ಬಸ್ ಸ್ಟಾಪ್ಗೆ ಹೋದೆ. ನನ್ನ ಅದೃಷ್ಟಕ್ಕೆ ಬಸ್ ಇತ್ತು. ಸೊ ನಾನು ಹಂಗೆ ಬಸ್ ಪಿಕ್ ಮಾಡಿದೆ. ನಾನು ತಗೊಂಡು ಕೂತ್ಕೊಂಡಿದ್ದೆ ಟಿಕೆಟು ಒಂದು ಸ್ಟಾಪಿಗಾದರೆ ಅವ್ರು ಕರ್ಕೊಂಡೋಗ್ಬಿಟ್ಟಿದ್ದೆ ಇನ್ನೊಂದು ಸ್ಟಾಪಿಗೆ. ಆಲ್ರೆಡಿ ಲೇಟ್ ಆಗಿದೆ. 8:30ಗೆ ನಾನು ಕೆಲ್ಸಕ್ಕೆ ಹೋಗಬೇಕಾಗಿತ್ತು. ಬಟ್ ಹೋಗಿದ್ದೆ 10 o'clock ಯಾಕೆ ಅಂತಂದರೆ ಬರೋ ದಾರಿಲಿ ಫುಲ್ ಟ್ರಾಫಿಕ್ ಜಾಮು. ಆಲ್ರೆಡಿ ಅಲ್ಲೇ 30 minutes ಲೇಟ್ ಆಗೋಯಿತು. ಆಲ್ರೆಡಿ ಸ್ಟೋರಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಬರ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಬೇಗ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಕೆಲಸಕ್ಕೇನೋ ಹೋದೆ. ಏನಪ್ಪ ಅಂತಂದರೆ ಕೆಲವೊಬ್ಬರೆಲ್ಲ ಮಾತಾಡ್ತಾರೆ, 1 day ವೀಕ್ ಆಫ್ ಸಿಕ್ಕಿದ್ರೆ ಓಡೋಗ್ತೀರಾ ನೀವು ಊರಿಗೆ, ಹಂಗೆ ಹಿಂಗೆ ಬಸ್ ಫ್ರೀ ಇದೆ ಹಂಗಾಗಿ ಹೋಗ್ತೀರಾ ಹಂಗೆ. ಅದೆಲ್ಲ ಏನೂ ಅಲ್ಲ. ನಮಗೂ ಕೂಡ ಭಾಳಷ್ಟು ಇರುತ್ತೆ. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಹತ್ರ ಮಾತಾಡಬೇಕು, ಅವ್ರ ಜೊತೆ ಇರಬೇಕು ಅಂತ. ಇರೋ ಟೈಮ್ನೇ ಯುಟಿಲೈಸ್ ಮಾಡಿಕೊಂಡು ನಾವು ಹೋಗ್ತೀವಿ. 3-4 days ತೊಗೊಂಡು ಹೋಗಬೇಕು ಅಂದರೆ ನಮ್ಗೆ ಆಗಲ್ಲ. ಇವಾಗ ನಾನು ಮಾಡ್ತಿರೋ ವರ್ಕಲ್ಲಿ ಅದು ಇಂಪಾಸಿಬಲ್. ಬಟ್ ಅವರು ಕೂಡ ಅನ್ಸೀಸನ್ ಇದ್ದರೆ ನಮಗೆ ಲೀವ್ ಕೊಡ್ತಾರೆ. ಹಂಗಂತೇಳಿ ನಾವು ಲೀವ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ. ನಮಗೂ ಕೂಡ ಕಮಿಟ್ಮೆಂಟ್ಸ್ ಅದು ಇದು ಇರುತ್ತಲ್ವ. ಸಮ್ಟೈಮ್ಸ್ ಫ್ಯಾಮ್ಲಿಗೋಸ್ಕರ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಮನೆ ಬಿಟ್ಟು ಹೊರಗಡೆ ಬಂದು ದುಡಿಯೋರಿಗೆ ಮಾತ್ರ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.